ಇವತ್ತಿನ ದಿನದ್ದು ಏನು ಹೆಬ್ಬಾಳದ ನೀವೆಲ್ಲ ಕೇಳ್ತಾ ಇದ್ದೀರಾ, ಇಟ್ಸ್ ಅ ಫಾಲೋ ಅಪ್ ಕೇಸ್. ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವು ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ರೀತಿಯಾದರೂ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಅದು ಫಾಲೋ ಅಪ್ ಕೇಸಿಗೆ ಇವ್ರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಫಿನೈಲ್ ಮಾಡೋಕ್ಕೆ ಏನು ಸಾಮಾನು ಇರುತ್ತೆ, ಕಾಸ್ಟಿಕ್ ಸೋಡಾ ಮತ್ತು ಸಾಲ್ಟು, ಆ ಥರದ್ದು ಒಂದು ಹಾಫ್ ಬ್ಯಾಗು ಚಿಕ್ಕದು ಬಾಟಲ್ಸ್ಗಳು ಆ ಥರ ಸಿಕ್ಕಿದೆ. ಕಾರ್ಮಿಕ ರಿಲೇಟಿವ್ ಇಲ್ಲ, ಅದು ಗಣಪತ್ ಲಾಲ್ ಅನ್ನುವಂಥದ್ದು. ಹಾಂ, ಅವ್ರ ರಿಲೇಟಿವ್. ಬಿಕಾಸ್ ರಿಲೇಟಿವ್ ಅಂತ ಹೇಳಿ ಬಂದಿದ್ದಾರೆ ಅವರು. ಇಲ್ಲಿ ಮನೇನೂ ಚೆಕ್ ಮಾಡಿದ್ದಾರೆ, ಬೆಳಗ್ಗೆ ಮನೇಲೇನೂ ಏನೂ ಇಲ್ಲ. ಅವನ ಹೆಂಡತಿ ಇದ್ದಾರೆ, ಅವನಿಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಮತ್ತು ಇಲ್ಲೂ ಬಂದು ಚೆಕ್ ಮಾಡಿದ್ದಾರೆ, ಇಲ್ಲೂ ಅವ್ರಿಗೇನು ಸಿಕ್ಕಿಲ್ಲ. ಯಾವುದೇ ಕೆಮಿಕಲ್ ತಯಾರಿ ಆಗ್ತಾ ಇರಲಿಲ್ಲ ಅಂತ ಮಾಹಿತಿ. ಕೆಮಿಕಲ್ ಇದೆ ಅಲ್ಲಿ, ಫಿನೈಲ್ದು ಎಲ್ಲ ಇದೆ. ಇವನು ವೆಲ್ಡಿಂಗು ಕೆಲಸ ಮಾಡ್ತಾನೆ, ಇದನ್ನು ನೋಡ್ತಾನೆ. ಸೊ ಒಂದು 3 ಜನ ವರ್ಕರ್ಸ್ ಇದ್ದರು, ಅದನ್ನು ನೋಡಿಬಿಟ್ಟು ಅವ್ರು ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದೀನಿ. ಬಟ್ ಇಟ್ಸ್ ಜಸ್ಟ್ ಫಾಲೋ ಅಪ್ ಕೇಸು. ಯಾವುದೇ ರೀತಿ ತಾವು ಬರಿತಾ ಇರೋದು ಅದೆಲ್ಲ ತಪ್ಪಾಗುತ್ತೆ. ಅದು ಏನು ಅಲ್ಲಿ ಯಾವುದೇ ರೀತಿ ಕಾಂಟ್ರಬ್ಯಾಂಡ್ ಸೀಸ್ ಕಳೆದ 3 ತಿಂಗಳಿಂದ ಕೂಡ ಇದೇ ಥರದ ಒಂದು ಪ್ರಕರಣ ಸಿಕ್ಕಿತ್ತು. ಗಣಪತ್ ಲಾಲ್ ಓನರ್ ಏನು? ಹೌದು, ಯಾವುದು ಫೆವಿಕಲ್ ಕಂಪ್ನಿ ಓನರ್, ಅವ್ರಿಗೆ ಅವ್ರ ರಿಲೇಟಿವ್. ಹೌದು, ಅಂದರೆ ಕ್ಲೋಸ್ ರಿಲೇಟಿವ್ ಇದ್ದಿದ್ದರಿಂದ ಅವ್ರಿಗೆ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕಳೆದ 3 ತಿಂಗಳಿಂದ ನಿರಂತರ ದಾಳಿಗಳಾಗ್ತದೆ, ತುಂಬ ಕಡೆ ಎಲ್ಲ ಸಿಕ್ಕಿದ್ವು. ಬಟ್ ಇದ್ರ ಮೇಲೆ ಡೌಟ್ ಏನು ಬಂದಿರಲಿಲ್ವಾ? ಇಲ್ಲೇನೋ ಈ ಕಡೆ ಅದು ಇಲ್ಲಿ ಯಾವುದೇ ರೀತಿ ಆ ಥರ ನಡೀತಾ ಇರಲಿಲ್ಲ, ಹಿಂಗಾಗಿ ಏನೂ ಇರಲಿಲ್ಲ. ಮೇಡಮ್, ಈಗ ಗಣಪತಿ ತಯಾರಿಕಾ ಘಟಕ ಇದೆಯಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಮೇಡಮ್, ಹೇಗೆ ಅಂತ? ಇಟ್ಸ್ ಅ ಫಿನೈಲ್ ಫ್ಯಾಕ್ಟ್ರಿ ತಗೊಂಡು ಅವರು ಒಂದು ರೆಂಟಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾರೆ ಅವರು ಅಷ್ಟೇ. ಹೌಸ್ ಹೋಲ್ಡ್ ಇಲ್ಲ, ನೋ, ಇಟ್ ಈಸ್ ನಥಿಂಗ್ ಟು ರಿಲೇಟೆಡ್. ಇದು ಕಾರ್ಯಾಚರಣೆ ಅಲ್ಲ, ಇಟ್ಸ್ ಜಸ್ಟ್ ಒಂದು ಫಾಲೋ ಅಪ್ ಕೇಸು. ನಮ್ಮವರು, ನಮ್ಮ ಹೆಬ್ಬಾಳ ಪೊಲೀಸವರು ಮತ್ತು ಲೋಕಲ್ ಅವರು ಇಬ್ಬರು ಬಂದಿದ್ದಾರೆ. ಅವರು ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಮೇಡಮ್, ಈಗ ಕಳೆದ ಬಾರಿ ಮುಂಬೈ ಪೊಲೀಸರು ಬಂದಿದ್ರು ಅಂತ ಇದ್ದಾರೆ, ಈಗ ದೆಹಲಿ ಪೊಲೀಸ್. ಇದು ಆ ಥರ ಇಲ್ಲ. ಈಗ ನಮ್ಮ ಆರೋಪಿನೂ ಒಬ್ರು ಬೇರೆ ಸ್ಟೇಟಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಫಾಲೋ ಅಪ್ ಅಂತ ಹೋಗ್ತೀವಿ. ಆ ರೀತಿ ಇರೋದು. ಬೇರೆ ರೀತಿ ಏನಾದರೂ ಇದ್ದರೆ ನಾನು ತಮಗೆ ಇನ್ನು ಮುಂದೆ ಹೇಳ್ತೇನೆ. ನಾವು ಅನುಮಾನಾಸ್ಪದ ಜಾಗಗಳಿಗೆಲ್ಲ ಹೋಗ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ಇದ್ದರೆ ನಾವು ಅದನ್ನು ಕೇಸು ಮಾಡ್ತಾ ಇದ್ದೀವಿ. ಅದನ್ನು ತಮಗೆ ಹೇಳ್ತಾನೂ ಇದ್ದೀನಿ. ಸೊ ಇದು ರೆಗ್ಯುಲರ್ ವಿಚಾರಣೆ ಬಂದಿರೋದು ಅಷ್ಟೇ, ಬಿಟ್ಟರೆ ಬರೀ ಏನು ಇಲ್ಲ. ಥ್ಯಾಂಕ್ ಯು. ಮೈಸೂರು ಡ್ರಗ್ಸ್ ತಯಾರಿಕಾ ಕೇಂದ್ರ ಆಗ್ತಾ ಇದೆ, ಫ್ಯಾಕ್ಟರಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಪ್ರತಿದಿನ ನಾವು ದಾಳಿ ಮಾಡ್ತಾನೆ ಇದ್ದೀವಿ. ಪ್ರತಿದಿನ ನಾವು ಎಷ್ಟು ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ದೀವಿ, ಪ್ರತಿ ಯೂನಿಟ್ಗೂ ಹೋಗ್ತಾ ಇದ್ದೀವಿ. ಮತ್ತು ನಾವು ಅದು ಲಾಸ್ಟ್ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗೂ ಹೋಗಿ ಕೊಟ್ಟಿದ್ದೀವಿ. ಮುಂದೆನೂ ನಾವು ಕಂಟಿನ್ಯೂ ಮಾಡ್ತೀವಿ. ಏನು ಸಿಕ್ಕಿಲ್ಲ. ಇಲ್ಲ, ಏನು ಇಲ್ಲ, ಯಾವುದೇ ರೀತಿ. ನಾನು ಹೇಳಿದೆ ನಿಮಗೆ, ಡೆಲ್ಲಿಯಿಂದ ಅಲ್ಲ, NCB ಅವರಿದ್ದಾರೆ, ಬೆಂಗಳೂರು ಇದ್ದಾರೆ. ಸೊ ಅವ್ರು ಫಾಲೋ ಅಪ್ ಕೇಸ್ಗೆ ಬಂದಿದ್ದಾರೆ. ಬಿಟ್ಟರೆ ನೀವು ಅದನ್ನೇ ಹಿಂದೆ ಮುಂದೆ ತಿರುಗಿಸಿ ಕೇಳಿದ್ರೆ ನಾನು ಆ ಥರ ಏನೂ ಇಲ್ಲ. ನಮಗೆ ಕೇಳ್ಕೊಂಡೇ ಅವರು ಬಂದರು. ಥ್ಯಾಂಕ್ ಯು.